ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಈಗ ನಮಗೆ ಕೆಲವೊಂದು ಟೈಮ್ಗಳಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಕ್ಕಾಗಲಿ ಮತ್ತೊಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡೋವಂಥ ಸಂದರ್ಭ ಬಂದಾಗ ಯಾವ ವೆಬ್ಸೈಟ್ ಮುಖಾಂತರ ನಾವು 2ರಿಂದ 5 ನಿಮಿಷದ ಒಳಗಡೆ ನಾವು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಿ ಬೇರೆ ಬ್ಯಾಕ್ಗ್ರೌಂಡನ್ನ ಹಾಕೋದು, ಎಷ್ಟು ಸುಲಭ ರೀತಿಯಲ್ಲಿ ಯಾವ್ಯಾವ ವೆಬ್ಸೈಟ್ ನಮಗೆ ಈಸಿ ಮೆಥಡಲ್ಲಿ ಯಾವ ವೆಬ್ಸೈಟ್ಗಳ ಮುಖಾಂತರ ನಾವು ಫೋಟೋಗಳ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಬೋದು, ಎಲ್ಲಿ ನಾವು ಯಾವ ರೀತಿ ಈಸಿಯಲ್ಲಿ ಮಾಡ್ಬೋದು ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೇಗೆ ನಮಗೆ ಸಾಕಷ್ಟು ಸಮಯಗಳಲ್ಲಿ ಸಾಕಷ್ಟು ವಿಧಾನಗಳಲ್ಲಿ ನಾವು ಒಂದು ಫೋಟೋಗಳು ಯಾವುದೇ ಫೋಟೋ ಆಗಿರಲಿ, ಫೋಟೋ ಚೆನ್ನಾಗಿರುತ್ತೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಬೇರೆ ಬ್ಯಾಕ್ಗ್ರೌಂಡನ್ನ ನಾವು ಅಪ್ಲೈ ಮಾಡ್ಬೋದು, ಅಥವಾ ನಮಗೆ ಇಷ್ಟವಾದ ಬ್ಯಾಕ್ಗ್ರೌಂಡನ್ನ ಹಾಕ್ಕೋಬೋದು, ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋಗಳ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಬೋದು, ಆ ಬ್ಯಾಕ್ಗ್ರೌಂಡನ್ನ ಬೇರೆ ಬ್ಯಾಕ್ಗ್ರೌಂಡ್ ಕಲರ್ನ ಹಾಕ್ಕೋಬೋದು. ಯಾವ ರೀತಿಯಲ್ಲಿ ನಾವು ನಮಗೆ ಯಾವುದೇ ಫೋಟೋಶಾಪ್ ಗೊತ್ತಿಲ್ಲ ಅಥವಾ ಮತ್ತೊಂದು ಯಾವುದೇ ಸಾಫ್ಟ್ವೇರ್ನ ನಾವು ಬಳಸಿಲ್ಲ ಅಂಥವರು ಕೂಡ ತಮ್ಮ ಮೊಬೈಲ್ ಆಗಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗಳ ಮುಖಾಂತರ ವೆಬ್ಸೈಟ್ ಮುಖಾಂತರ ನಾವು ಫೋಟೋಗಳ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಬೋದು. ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ವೆಬ್ಸೈಟ್ ಮುಖಾಂತರ ನಾನು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಬೋದು ಅನ್ನೋ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ನನ್ನ ವಿಡಿಯೋವನ್ನು ಎಲ್ಲೂ ಸ್ಲಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಎಲ್ಲ ಮಾಹಿತಿ ದೊರೆಯುತ್ತೆ. ಹಾಗಾಗಿ ನಾವು ಈಗ ಯಾವ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಅಂದರೆ ನಾವು ಫಸ್ಟು ಗೂಗಲ್ಲಿಗೆ ಹೋಗೋಣ. ಗೂಗಲ್ಲಿಗೆ ಹೋಗ್ಬಿಟ್ಟು ನಾವು ಸರ್ಚ್ ಬಾರಲ್ಲಿ BG ರಿಮೂವ್ ಅಂತ ಟೈಪ್ ಮಾಡಿದರೆ ಸಾಕು, ನಮಗೆ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ರಿಮೂವ್ ದ BG ಅಂತ ಇರುತ್ತೆ. ರಿಮೂವ್ ಬ್ಯಾಕ್ಗ್ರೌಂಡ್ ಫ್ರಮ್ ಇಮೇಜ್ ಫಾರ್ ಫ್ರೀ ರಿಮೂವ್ BG ಅಂತ ಇರುತ್ತೆ. ಅದ್ರ ಮೇಲೆ ನಾವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಆವಾಗ ನಾವಿಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ, ಈ ಅಪ್ಲೋಡ್ ಇಮೇಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಸಿಸ್ಟಮಲ್ಲಾಗಲಿ ನೀವು ನಿಮ್ಮ ಮೊಬೈಲಲ್ಲಿ ಎಲ್ಲಿ ಫೋಟೋನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವೋ ಅದ್ರ ಮುಖಾಂತರ ನಾವು ಆ ಫೋಟೋನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ಮೇಲೆ ಅದು ಇದ್ದಂಥ ಫೋಟೋದ ಬ್ಯಾಕ್ಗ್ರೌಂಡ್ ಇಲ್ಲಿ ನಮಗೆ ರಿಮೂವ್ ಆಗಿ 2 ನಿಮಿಷದಲ್ಲಿ ನಾವು ಏನು ಅಪ್ಲೋಡ್ ಮಾಡಿದ ತಕ್ಷಣವೇ 1 ನಿಮಿಷದಲ್ಲಿ ಆ ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು, ಅದು ರಿಮೂವ್ ಆಯಿತು. ಈಗ ನಮಗೆ ಇಲ್ಲೇ ಈ ವೆಬ್ಸೈಟ್ ಮುಖಾಂತರನೇ ನೀವು ಬ್ಯಾಕ್ಗ್ರೌಂಡನ್ನ ಬೇರೆ ಬ್ಯಾಕ್ಗ್ರೌಂಡ್ ಕಲರ್ನು ಕೂಡ ಹಾಕ್ಕೋಬೋದು, ಇಲ್ಲ ಅಂದರೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮಗೆ ಬೇಕಾದಂಥ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಗಳನ್ನು ನೀವು ಹಾಕ್ಕೊಂತೀವಿ ಅಂದರೆ ಡೌನ್ಲೋಡ್ ಮಾಡಿ ಈ ಬ್ಯಾಕ್ಗ್ರೌಂಡ್ ರಿಮೂವರ್ ಫೋಟೋನ ನೀವು ಡೌನ್ಲೋಡ್ ಮಾಡಿಕೋಬೋದು. ನೀವು ಇದೇ ವೆಬ್ಸೈಟ್ ಮುಖಾಂತರ ನಿಮಗೆ ಬೇರೆ ಬ್ಯಾಕ್ಗ್ರೌಂಡ್ ಕಲರ್ನ ಹಾಕೋಬೇಕು ಅಂದರೆ ಇಲ್ಲಿ ಪ್ಲಸ್ ಬ್ಯಾಕ್ಗ್ರೌಂಡ್ ನ್ಯೂ ಅಂತ ಇದೆಯಲ್ಲ, ಈ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಈ ರೀತಿಯಾದಂಥ ಸಾಕಷ್ಟು ಬ್ಯಾಕ್ಗ್ರೌಂಡ್ಗಳು ತೋರಿಸುತ್ತೆ. ನಿಮಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕು ಆ ಬ್ಯಾಕ್ಗ್ರೌಂಡ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಹಿಂದ್ಗಡೆ ನಿಮ್ಮ ಆ ಬ್ಯಾಕ್ಗ್ರೌಂಡ್ ಹೋಗಿ ಕೂರುತ್ತೆ. ನಮಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕು ಆ ಬ್ಯಾಕ್ಗ್ರೌಂಡನ್ನ ಇಲ್ಲಿಂದ ಈ ವೆಬ್ಸೈಟ್ ಮುಖಾಂತರ ನೀವು ಆ ಬ್ಯಾಕ್ಗ್ರೌಂಡನ್ನ ನೀವು ಚೇಂಜ್ ಮಾಡ್ಬೋದು. ಹಾಗೆ ನಿಮಗೆ ಈ ಬೇಡ, ಇದು ನಮಗೆ ಈ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಬೇಡ ಅಂದರೆ ಮತ್ತೆ ಇಲ್ಲಿರುವಂಥ ಪ್ಲಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲ, ಒಂದು ನಿಮಿಷ ಇಲ್ಲಿರುವಂಥ ಕಲ್ಲರ್ ನಾವು ಇಲ್ಲಿ ಕಲ್ಲರ್ ಇದೆಯಲ್ಲ, ಈ ಕಲ್ಲರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಪ್ಲೇನ್ ಕಲರ್ಗಳು ಯಾವ್ದು ಬೇಕು, ಈ ರೀತಿ ಬೇಕು, ನಿಮಗೆ ಯಾವ ಕಲ್ಲರ್ ಬೇಕೋ ಆ ಕಲ್ಲರ್ನ ನೀವು ಇಲ್ಲಿಂದ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಕೋಬೋದು. ಈ ರೀತಿ ವೈಟ್ ಬೇಕಾದರೆ ವೈಟು, ಕೆಲವೊಂದು ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ವೈಟ್ ಬ್ಯಾಕ್ಗ್ರೌಂಡ್ ಬೇಕು ಅಂತ ಕೇಳ್ತಾರಲ್ಲ, ಆ ಸಂದರ್ಭದಲ್ಲಿ ನಾವು ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ನಾವು ಹಾಕ್ಬಿಟ್ಟು ಕ್ಲಿಕ್ ಮಾಡಿ, ನಾನು ಈ ಬ್ಯಾಕ್ಗ್ರೌಂಡ್ ಹಾಕಿ ನಿಮಗೆ ತೋರಿಸಿದ್ದೀನಿ. ಈ ರೀತಿಯಾಗಿ ಇದ್ರ ಮೇಲೆ ನೀವು
ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಫ್ರೀ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೋಗಿ ನಾವು ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಆಗುತ್ತೆ. ಇದು ಈ ಇಮೇಜು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನೋಡಿದಾಗ ನೋಡಿ, ನಾನು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ ಫೋಟೋ ಇಲ್ಲಿ ರೆಡಿಯಾಗಿ ಬಂತು. ಇಷ್ಟೇ ಸಮಯದಲ್ಲಿ ನೀವು 5 ರಿಂದ 3 ನಿಮಿಷದೊಳಗಡೆ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಹಾಗೆ ಇನ್ನೊಂದು ವೆಬ್ಸೈಟ್ ಯಾವುದು ಅಂದರೆ ನಾವು ಕಟ್ ಔಟ್ ಪ್ರೋ ಅಂತೇಳಿ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ ಏನಿದು ಕಟ್ಔಟ್ ಪ್ರೋ ವೆಬ್ಸೈಟ್ ಫೋಟೋ ಎಡಿಟಿಂಗ್ ಅಂತೇಳಿ, ಇದು ಕೂಡ ಅದೇ ರೀತಿ ಫೋಟೋಗಳನ್ನ ಸಾಕಷ್ಟು ಬೇರೆ ಬೇರೆ ಥರದ ವೆಬ್ಸೈಟ್ ಆಗಿರುತ್ತಿದ್ದು, ಈ ವೆಬ್ಸೈಟ್ ಮುಖಾಂತರನೂ ನಾವು ಕೂಡ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಈ ರೀತಿಯಾಗಿ ನಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಈ ರೀತಿಯಾದ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ಮೇಲಿರುವಂಥ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಮೇಜ್ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಾನು ಬೇರೆ ಫೋಟೋನ ಹಾಕಿ ತೋರಿಸ್ತಾ ಇದ್ದೀನಿ. ಈ ಒಂದು ಮಗು ಫೋಟೋ ಇದೆ, ಹಿಂದ್ಗಡೆ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇದೆ. ನಾನು ಈ ಫೋಟೋನ ಹಾಕ್ಬಿಟ್ಟು ನಾನು ನಿಮಗೆ ವೆಯ್ಟ್ ಮಾಡಿ, ಅದು ಒಂದೆರಡು 2 ರಿಂದ 10 ಸೆಕೆಂಡ್ಗಳ ಕಾಲ ಟೈಮನ್ನು ತಗೊಳ್ಳುತ್ತೆ. ಯಾಕೆಂದರೆ ಇಮೇಜ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕಾಗುತ್ತೆ. ಅದು ನೋಡಿ, ಈ ಮಗುವಿನ ಫೋಟೋ ನಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಇಲ್ಲಿಯೂ ಕೂಡ ನಿಮಗೆ ಯಾವುದೋ ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರೋಂಥ ಚೇಂಜ್ ಬ್ಯಾಕ್ಗ್ರೌಂಡ್ ಇಲ್ಲಿ ತೋರಿಸ್ತಾ ಇರುತ್ತೆ. ನಮಗೆ ಈ ರೀತಿಯಾದಂಥ ಬ್ಯಾಕ್ಗ್ರೌಂಡ್ಗಳನ್ನು ನಾವು ಚೇಂಜಸ್ನ ಮಾಡ್ಬೋದು. ಈ ರೀತಿ ಯಾವ ಬ್ಯಾಕ್ಗ್ರೌಂಡ್ ಬೇಕಾದರೂ ಕೂಡ ನೀವು ಚೇಂಜಸ್ನ ಮಾಡ್ಕೋಬೋದು. ಇಲ್ಲಿ ಫ್ರೀ ಡೌನ್ಲೋಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೀ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಫೋಟೋ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನಿಮಗೆ ಡೌನ್ಲೋಡ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಈ ರೀತಿ ಈಸಿಯಾಗಿ ನಾವು 2 ರಿಂದ 5 ನಿಮಿಷಗಳ ಒಳಗಡೆ ನಾವು ಫೋಟೋಗಳ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೋದು. ಈಗ ನಾನು ನಿಮಗೆ ಇನ್ನೊಂದು ಬೇರೆ ಫೋಟೋದ ಇಮೇಜನ್ನು ಹಾಕ್ಬಿಟ್ಟು ನಾನು ನಿಮಗೆ ಯಾವುದೇ ಒಂದು ಗೂಗಲಲ್ಲಿ ನೀವು ಬೇರೆ ಇಮೇಜನ್ನು ನೀವು ಯಾವುದೋ ಒಂದು ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಆ ಡೌನ್ಲೋಡ್ ಮಾಡಿರೋಂಥ ಫೋಟೋದ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕು ಅಂದರೂ ಕೂಡ ಇಲ್ಲಿ ನಾವು ರಿಮೂವ್ ಮಾಡ್ಬೋದು. ನೋಡಿ, ಇಲ್ಲೂ ಕೂಡ 2 ರಿಂದ 3 ಸೆಕೆಂಡ್ಗಳ ಕಾಲ ವೆಯ್ಟ್ ಮಾಡಿದರೆ ಆ ಬ್ಯಾಕ್ಗ್ರೌಂಡು ಕೂಡ ಇಲ್ಲಿ ಇರೋಂಥ ಮುಂಚೆಗಿನ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಈ ರೀತಿಯಾಗಿ ನಮಗೆ ಬ್ಯಾಕ್ಗ್ರೌಂಡ್ಗಳನ್ನು ರಿಮೂವ್ ಮಾಡಿ ಈ ರೀತಿಯಾಗಿ ಕೊಡುತ್ತೆ. ನಮಗೆ ಯಾವುದೇ ಬ್ಯಾಕ್ಗ್ರೌಂಡನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ ನಾವಿಲ್ಲಿ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ಯಾವುದೇ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಬೇಕು ಅಂದರೆ ನಾನು ಹೇಳಿರುವಂಥ ವೆಬ್ಸೈಟ್ ಮುಖಾಂತರ ನೀವು ಆರಾಮ್ಸಾಗಿ 2 ರಿಂದ 5 ನಿಮಿಷಗಳ ಕಾಲ ಒಳಗಡೆ ನಾವು ಫೋಟೋಗಳ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.